ನೋಡಿ, ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ, ಸ್ಕೂಲ್ ಹೋಗುವಂಥ ಕಾಲೇಜ್ ಹೋಗುವಂಥ ಮಕ್ಕಳಿದ್ರೆ ಈ ವಿಡಿಯೋನ ಯಾರು ಕೂಡ ಮಿಸ್ ಆಗಿ ಕೂಡ ಸ್ಕಿಪ್ ಮಾಡಬೇಡಿ. ಯಾಕಂದರೆ ತುಂಬ ಇಂಪಾರ್ಟೆಂಟು. ಸೊ ನಿಮ್ಮ ಮನೆಯ ಮಕ್ಕಳ ಸುರಕ್ಷತೆಗೋಸ್ಕರ, ಸೇಫ್ಟಿಗೋಸ್ಕರ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟು. ಸೊ ಕೊರೋನಾ ಬಂದ ನಂತರ ಎಲ್ಲರಿಗೂ ಗೊತ್ತಿರುವ ಹಾಗೆ ಎಲ್ಲ ಮಕ್ಕಳು ಕೂಡ ಇವಾಗ ಮೊಬೈಲನ್ನು, ಸ್ಮಾರ್ಟ್ಫೋನನ್ನು ಯೂಸ್ ಮಾಡ್ತಿದ್ದಾರೆ. ಹೌದು, ಇವಾಗ ಸ್ಮಾರ್ಟ್ಫೋನ್ ಬಂದ ನಂತರ ಅಂತೂ ಮಕ್ಕಳು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಯಾರಿಗೆ ಕಾಲ್ ಮಾಡ್ತಾರೆ, ಏನಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಪೇರೆಂಟ್ಸ್ ಕೇಳಿದ್ರು ಕೂಡ ಕರೆಕ್ಟಾಗಿ ಹೇಳಲ್ಲ. ಸೊ ಹಾಗಾಗಿ ನಿಮಗೆ ನಿಮ್ಮ ಮಕ್ಕಳು ಕಾಲೇಜ್ ಹೋಗ್ತಿದ್ದಾರಾ ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂದ್ಕೊಂಡು ಬೇರೆ ಕಡೆ ಸುತ್ತಾಡಕ್ಕೆ ಹೋಗ್ತಾರೆ, ನಿಮಗೆ ಡೌಟ್ ಇರುತ್ತೆ. ಇದನ್ನು ನೀವು ಅವ್ರ ಹತ್ರ ಕೇಳುವಂಥ ಅಗತ್ಯ ಇಲ್ಲ. ಸಿಂಪಲ್ ಆಗಿ ಅವ್ರ ಮೊಬೈಲಲ್ಲಿ ಇಲ್ಲಿ ಚೆಕ್ ಮಾಡಿದ್ರೆ ಅವರು ಯಾವ ಡೇಟಿಗೆ, ಯಾವ ಟೈಮ್, ಎಕ್ಸಾಕ್ಟ್ ಟೈಮ್ಗೆ, ಯಾವ ಲೊಕೇಶನ್ಗೆ ಹೋಗಿದ್ದಾರೆ ಎಲ್ಲ ಮಾಹಿತಿಯನ್ನು ತಿಳ್ಕೊಬೋದು. 24/7 ಇದು ಟ್ರ್ಯಾಕ್ ಆಗ್ತಿರುತ್ತೆ. ನೀವು ಎಲ್ಲವನ್ನು ಚೆಕ್ ಮಾಡ್ಕೋಬೋದು. ನಿಮ್ಮ ಸೇಫ್ಟಿಗೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಸೊ ನಿಮ್ಮ ಮನೆ ಮಕ್ಕಳು ಎಲ್ಲಿಗಾರು ಹೋಗ್ತಿದ್ದಾರೆ ಅಥವಾ ನಿಮ್ಗೆ ಏನಾದರೂ ಒಂದು ಟೆನ್ಷನ್ ಇದ್ದರೆ, ಕಾಲೇಜ್ ಹೋಗದೆ ಬೇರೆ ಕಡೆ ಹೋಗ್ತಿದ್ದಾರೆ ಅಂತ ನಿಮಗೆ ಡೌಟ್ ಬಂದಿದ್ದರೆ ನೀವು ಡೈರೆಕ್ಟಾಗಿ ಕೇಳುವಂಥ ಅಗತ್ಯ ಇಲ್ಲ. ಕೇಳಿದ್ರು ಕೂಡ ಅವರು ಹೇಳಲ್ಲ. ಸೊ ಅದ್ರ ಬದಲಿಗೆ ಅವ್ರ ಮೊಬೈಲ್ ತಗೊಂಡು ಇಲ್ಲಿ ನೀವು ಚೆಕ್ ಮಾಡಿದ್ರೆ ಕಂಪ್ಲೀಟ್ ಆದ ಮಾಹಿತಿ ನಿಮಗೆ ಸಿಗುತ್ತೆ. ಹಾಗಾದರೆ ನೀವು ಎಲ್ಲಿ ಚೆಕ್ ಮಾಡಬೇಕು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಪೇರೆಂಟ್ಸ್ ಯಾರೆಲ್ಲ ನೋಡ್ತೀರಿ ಪ್ರತಿಯೊಬ್ಬರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅದಕ್ಕೂ ಮೊದಲು ನೀವು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡೋದು ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿಯಾಗಿ ಎಲ್ಲ ಪೇರೆಂಟ್ಸ್ಗೆ ಶೇರ್ ಮಾಡಿ. ಎಲ್ಲರೂ ಕೂಡ ಜಾಗ್ರತೆ ಆಗಬೇಕು. ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ. ಮೊದಲೇದಾಗಿ ನೀವು ಏನು ಮಾಡಬೇಕಂದ್ರೆ ಅವ್ರ ಹತ್ರ ಏನು ಕೇಳುವಂತ ಅಗತ್ಯ ಸಿಂಪಲ್ ಆಗಿ ಅವರ ಮೊಬೈಲನ್ನು ತಗೊಳ್ಬೇಕಾಗುತ್ತೆ. ಮೊಬೈಲ್ ತಗೊಂಡು ಇಲ್ಲಿ ಸರ್ಚ್ ಬಾರಲ್ಲಿ ಮ್ಯಾಪ್ ಅಂತ ಸರ್ಚ್ ಮಾಡಿ, ಅಥವಾ ನೀವು ಗೂಗಲ್ ಮ್ಯಾಪ್ ಅಪ್ಲಿಕೇಶನ್ ಪ್ರತಿಯೊಂದು ಫೋನಲ್ಲಿ ಡಿಫಾಲ್ಟ್ ಆಗಿರುತ್ತೆ. ಸಿಂಪಲ್ ಆಗಿ ಇಲ್ಲಿ ಮ್ಯಾಪ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಮ್ಯಾಪ್ ಅಂತ ಸರ್ಚ್ ಮಾಡಿದಾಗ ಗೂಗಲ್ ಮ್ಯಾಪ್ ಅಪ್ಲಿಕೇಶನ್ ಬರುತ್ತೆ. ಸಿಂಪಲ್ ಆಗಿ ಓಪನ್ ಮಾಡಿದ ನಂತರ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಇಲ್ಲಿ ನೋಡ್ಬೋದು ಟೈಮ್ ಲೈನ್ ಅಂತ ಬರುತ್ತೆ. ಟೈಮ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟೈಮ್ ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಅವರ ಎಲ್ಲ ಮಾಹಿತಿ ಸಿಗುತ್ತೆ. ಅಂದರೆ ಅವರು ಯಾವ ಡೇಟಿಗೆ ಎಲ್ಲಿ ಹೋಗಿದ್ದಾರೆ, ಯಾವ ಲೊಕೇಶನ್ಗೆ, ಎಷ್ಟು ಗಂಟೆಗೆ, ಎಕ್ಸಾಕ್ಟಾಗಿ ಎಷ್ಟು ಗಂಟೆಗೆ ಇದ್ದಾರೆ ಎಲ್ಲವೂ ನಿಮಗೆ ಇಲ್ಲಿ ಹಿಸ್ಟ್ರಿ ಸಿಗುತ್ತೆ. ಹಾಗಾಗಿ ಇಲ್ಲಿ ಚೆಕ್ ಮಾಡ್ಬೋದು. ಜೊತೆಗೆ ಇನ್ನು ನೀವು ಪರ್ಟಿಕ್ಯುಲರ್ ಒಂದೇ ಡೇಟಿಗೆ ಅವರು ಬೇರೆ ಕಡೆ ಹೋಗ್ತಿದ್ದಾರೆ ಅಂತ ನಿಮ್ಗೆ ಡೌಟ್ ಬಂದರೆ ಇಲ್ಲಿ ನೋಡ್ಬೋದು. ಸಿಂಪಲ್ ಆಗಿ ಇಲ್ಲ ಡೇಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಆ ಡೇಟಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ಎಲ್ಲೆಲ್ಲಿ ಹೋಗಿದ್ದಾರೆ, ಯಾವ ಪ್ಲೇಸ್ ವಿಸಿಟ್ ಮಾಡಿದ್ದಾರೆ, ಯಾವ ಪ್ಲೇಸಲ್ಲಿ ಎಷ್ಟು ಗಂಟೆ ಸ್ಟೇ ಆಗಿದ್ದಾರೆ ಎಲ್ಲವೂ ಕೂಡ ಲೈವ್ ಆಗಿ ಚೆಕ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ನೀವು ಡೈರೆಕ್ಟಾಗಿ ಮಕ್ಕಳ ಮೇಲೆ ಡೌಟ್ ಇದ್ದರೆ ಅವರನ್ನು ಕೇಳುವಂಥ ಅಗತ್ಯ ಇಲ್ಲ. ಗೂಗಲ್ ಮ್ಯಾಪ್ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಹಿಸ್ಟ್ರಿ ನಿಮಗೆ ಇಲ್ಲಿ ಸಿಗುತ್ತೆ. ಇದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಮಾತ್ರ ಮಾಡಿದ್ದೀನಿ. ಸೊ ನಿಮ್ಮ ಮಕ್ಕಳ ಸುರಕ್ಷತೆಗೋಸ್ಕರ ಮಾಡಿದ್ದೀನಿ. ಮಾಹಿತಿ ಇಷ್ಟ ಆದರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ಎಲ್ಲರಿಗೂ ಶೇರ್ ಮಾಡಿ ತಿಳಿಸಿ. ತುಂಬ ಮಂದಿಗೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಎಲ್ಲ ಪೇರೆಂಟ್ಸ್ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಶೇರ್ ಮಾಡಿ ತಿಳಿಸಿ. ಇದೇ ರೀತಿ ಯೂಸ್ಫುಲ್ ಮಾಹಿತಿ ಪ್ರತಿದಿನ ಬರ್ತಾ ಇರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.